ನಾವು ಕೇಳಿದ್ದನ್ನೆಲ್ಲ ನಂಬಬಾರದು. ದೇವರ ವಾಕ್ಯಗಳ ಎದುರಿನಲ್ಲಿ ಪರೀಕ್ಷಿಸಿಕೊಳ್ಳಬೇಕು. ಇದು ಯಾಕೆ ಎಂಬುದನ್ನು ನೋಡೋಣವೇ? ಪ್ರಿಯ ವೀಕ್ಷಕರೇ, ದೇವರ ವಾಕ್ಯಗಳ ಅಧ್ಯಯನದಲ್ಲಿ ಕಳೆಯುವ ಸ್ವಲ್ಪ ಸಮಯವು ಎಷ್ಟೋ ಆಶೀರ್ವಾದದಾಗಿದೆ ಅಲ್ವಾ? ನಮ್ಮೆಲ್ಲರಿಗೂ ದೇವರು ನೀಡಿದ ಅವಕಾಶಕ್ಕಾಗಿ ದೇವರಿಗೆ ಸ್ತೋತ್ರವಾಗಲಿ. ವಾಸಕ್ಕೆ ಮನೆ ಕಟ್ಟುತ್ತೇವೆ, ಆದರೆ ಕುಟುಂಬವೆಂಬ ಮನೆ, ಆತ್ಮಿಕ ಜೀವಿತವೆಂಬ ಮನೆ ನಾವು ಕಟ್ಟುತ್ತಿದ್ದೇವೆಯೋ? ಇದು ಹೇಗೆ ಎಂಬುದನ್ನು ತಿಳಿದುಕೊಳ್ಳಬೇಕೋ? ಹಾಗಾದರೆ ಬನ್ನಿರಿ, ಕಾರ್ಯಕ್ರಮ ವೀಕ್ಷಿಸಿರಿ. ದೇವರ ಕೃಪೆಯನ್ನು ನೆನಪಿಸಿಕೊಳ್ಳುತ್ತಾ ತಪ್ಪದೇ ಕರೆ ಮಾಡಿರಿ. ಪ್ರಾರ್ಥನಾ ಪೂರ್ವಕವಾಗಿ ನಮ್ಮ ಅಧ್ಯಯನವನ್ನು ಈಗ ಪ್ರಾರಂಭಿಸೋಣ. ಪ್ರಾರ್ಥನೆಯನ್ನು ಮಾಡೋಣ. ಪ್ರೀತಿ ಸ್ವರೂಪನಾದ ನಮ್ಮ ತಂದೆಯಾದ ದೇವರೇ, ಎಷ್ಟು ಒಳ್ಳೆಯ ಸಮಯವನ್ನು ಕೊಟ್ಟಿದ್ದೀಯಪ್ಪ, ನಿನಗೆ ಸ್ತೋತ್ರ. ಪ್ರಿಯ ಕರ್ತನೆ, ನಮ್ಮ ಪ್ರೀತಿಯ ವೀಕ್ಷಕ ಬಾಂಧವರನ್ನು ಆಶೀರ್ವದಿಸು. ಅವರೊಬ್ಬೊಬ್ಬರ ಸಂಕಷ್ಟಗಳು, ಸಮಸ್ಯೆಗಳು ಏನೇ ಇದ್ದರೂ ಯೇಸುವಿನ ನಾಮದಲ್ಲಿ ಪರಿಹಾರ ಮಾಡಬೇಕೆಂದು ಪ್ರಾರ್ಥಿಸ್ತೇವೆ. ಈಗಲೂ ಸಹ ದೇವರ ವಾಕ್ಯವನ್ನು ಆಲಿಸುವಾಗ, ಅವರು ವೀಕ್ಷಿಸುವಾಗ ನಿನ್ನ ಪವಿತ್ರಾತ್ಮನು ಅವರ ಸಂಗಡ ಮಾತಾಡಲಿ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ, ಆಮೇನ್. ನೀವು ನನ್ನನ್ನು ಹುಡುಕುವಿರಿ, ಮನಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ. ಯೆರೆಮೀಯನ ಪ್ರವಾದನೆ ಗ್ರಂಥ 29ನೇ ಅಧ್ಯಾಯ 13ನೇ ವಚನ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತೀ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ಪರಿಶುದ್ಧವುಳ್ಳ ನಾಮಕ್ಕೆ ಅನಂತ ಸ್ತೋತ್ರವಾಗಲಿ. ಆತನ ಕೃಪೆಯಿಂದ ಜ್ಞಾನೋಕ್ತಿಗಳು ಪುಸ್ತಕದ 13 ಅಧ್ಯಾಯಗಳನ್ನು ನಾವು ಧ್ಯಾನ ಮಾಡಿ 14ನೇ ಅಧ್ಯಾಯದ ಧ್ಯಾನಕ್ಕೆ ಬಂದಿದ್ದೇವೆ. ದೇವರಾತ್ಮನ ಸಹಾಯವನ್ನು ಬೇಡಿಕೊಳ್ಳುತ್ತಾ ನಮ್ಮ ಧ್ಯಾನದಲ್ಲಿ ಮುಂದೆ ಸಾಗುವಾಗ, ದೇವರ ವಾಕ್ಯದಲ್ಲಿ ಜ್ಞಾನೋಕ್ತಿ ಪುಸ್ತಕವು ಒಂದು ಮುಖ್ಯವಾದ ಭಾಗವಾಗಿದೆ. ಇಲ್ಲಿ ದೇವರ ಜ್ಞಾನವನ್ನು ಚಿಕ್ಕ ಚಿಕ್ಕ ವಾಕ್ಯಗಳಲ್ಲಿ ಸಂಗ್ರಹಿಸಿರುವುದನ್ನು ನೋಡುತ್ತೇವೆ ಮತ್ತು ಸತ್ಯವೇದದಲ್ಲಿ ನಾವು ಕಾಣುವ ವ್ಯಕ್ತಿಗಳಿಗೆ ಅವು ಹೋಲಿಕೆಯಾಗಿರುತ್ತದೆ. ನಮಗೆ ತಿಳಿದಿರುವ ವ್ಯಕ್ತಿಗಳಿಗೂ ನನಗೂ ನಿನಗೂ ಅವು ಅನ್ವಯಿಸುತ್ತದೆ. ಜ್ಞಾನೋಕ್ತಿಗಳು 14ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳುತ್ತದೆ: ಜ್ಞಾನವಂತೆಯೂ ತನ್ನ ಮನೆಯನ್ನು ಕಟ್ಟಿಕೊಳ್ಳುವಳು, ಜ್ಞಾನಹೀನಳು ಅದನ್ನು ಸ್ವಂತ ಕೈಯಿಂದ ಮುರಿದು ಬಿಡುವಳು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇದು ಭೌತಿಕ ರೀತಿಯಲ್ಲಿ ಮನೆಯನ್ನು ಕಟ್ಟುವ ವಿಚಾರವಲ್ಲ. ತನ್ನ ಮನೆಯನ್ನು ಕಟ್ಟಿಕೊಂಡದಕ್ಕೆ ಸಾರಳು ಒಳ್ಳೆ ಉದಾಹರಣೆಯಾಗಿದ್ದಾಳೆಂದು ನಾನು ಭಾವಿಸುತ್ತೇನೆ. ಆಕೆ ಒಂದು ಕುಲದ ಅಧಿಪತಿಯ ಪತ್ನಿಯಾಗಿದ್ದಳು ಮತ್ತು ಇಸ್ರಾಯೇಲಿನ ಮನೆಯನ್ನು ಕಟ್ಟಿದಳು. ಮೋಶೆಯ ತಾಯಿಯಾದ ಯೋಕೆಬೇದಳು ಕೂಡ ತನ್ನ ಮನೆಯನ್ನು ಕಟ್ಟಿಕೊಂಡಳೆಂದು ಹೇಳಬಹುದು. ಆಕೆ ಪರದೇಶದಲ್ಲಿ ಒಬ್ಬ ಗುಲಾಮಲಾಗಿದ್ದಳು. ತನ್ನ ಮಗನನ್ನು ಉಳಿಸಲಿಕ್ಕಾಗಿ ಅವನನ್ನು ಅಡಗಿಸಿಟ್ಟಳು. ಅವನನ್ನು ಕಾಯ್ದುಕೊಂಡಳು. ಕೊನೆಗೆ ಫರೋಹನ ಮಗಳ ಕೈ ಕೆಳಗೆ ಅವನ ದಾದಿಯಾದಳು. ಕರ್ತನ ಕುರಿತಾಗಿಯೂ ಕರ್ತನು ವಾಗ್ದಾನ ಮಾಡಿದ ದೇಶದ ಕುರಿತಾಗಿಯೂ ಆಕೆ ಅವನಿಗೆ ಕಲಿಸಿದಳು. ಆಕೆ ಅದ್ಭುತವಾದ ತಾಯಿಯಾಗಿದ್ದು ತನ್ನ ಮನೆಯನ್ನು ಕಟ್ಟಿದಳು. ಪ್ರಿಯರೇ, ಆದರೆ ಜ್ಞಾನಹೀನಳು ಅದನ್ನು ಸ್ವಂತ ಕೈಯಿಂದ ಮುರಿದು ಬಿಡುವಳು ಎಂಬುದಾಗಿ ನೋಡುವಾಗ, ಸತ್ಯವೇದದಲ್ಲಿನ ಅನೇಕ ಸ್ತ್ರೀಯರು ಈ ರೀತಿ ಮಾಡಿರುತ್ತಾರೆ. ಅವರ ದುಷ್ಟತನದಿಂದಾಗಿ ಅವರು ಕಟ್ಟಿಕೊಂಡ ಮನೆಯು ನಾಶವಾಯಿತು. ಒಂದು ಪ್ರತ್ಯೇಕ ಘಟನೆಯನ್ನು ನೋಡೋಣ. 2ನೇ ಪೂರ್ವಕಾಲ ವೃತ್ತಾಂತ 22ನೇ ಅಧ್ಯಾಯ 2 ಮತ್ತು 3ನೇ ವಚನಗಳು ಹೀಗೆ ಹೇಳುತ್ತದೆ: ಅಹಾಜ್ಯನು ಪಟ್ಟಕ್ಕೆ ಬಂದಾಗ 42 ವರ್ಷದವನಾಗಿದ್ದನು. ಇವನು ಯೆರೂಸಲೇಮಿನಲ್ಲಿ 1 ವರ್ಷ ಆಳಿದನು. ಒಮ್ರಿಯ ಮೊಮ್ಮಗಳಾದ ಅತಲ್ಯ ಎಂಬಾಕೆಯು ಇವನ ತಾಯಿ. ತನ್ನ ತಾಯಿಯ ದುರ್ಬೋಧನೆಯನ್ನು ಆಲೈಸಿ ಇವನು ದುರಾಚಾರಿಯಾಗಿ ಅಹಾಬನ ಮನೆಯವರ ಮಾರ್ಗದಲ್ಲೇ ನಡೆದನು ಎಂಬುದಾಗಿ. ಪ್ರಿಯರೇ, ಅವನ ತಾಯಿಯ ಬೋಧನೆಯಿಂದಾಗಿ ಅಹಾಬನ ಮನೆ ನಾಶವಾಯಿತು. ಈ ಜ್ಞಾನೋಕ್ತಿ ಸತ್ಯವಾದದ್ದು. ಈಗಿನ ದಿನಗಳಲ್ಲಿಯೂ ಈ ವಚನ ಸತ್ಯವಾಗಿದೆ ಎಂಬುದನ್ನು ನೀವು ಪರೀಕ್ಷಿಸಿ ತಿಳುಕೊಳ್ಳಬಹುದು. ತಮ್ಮ ವೈಯಕ್ತಿಕ ಪಾಪಗಳಿಂದಾಗಿ ತಮ್ಮ ಮನೆಯನ್ನೇ ನಾಶಪಡಿಸಿಕೊಂಡ ಅನೇಕ ಸ್ತ್ರೀಯರ ಉದಾಹರಣೆ ನಮಗೆ ತಿಳಿದಿದೆ. ಜ್ಞಾನೋಕ್ತಿಗಳು 14ನೇ ಅಧ್ಯಾಯ 2ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಸರಳ ಮಾರ್ಗಿಯು ಯೆಹೋವನಿಗೆ ಭಯಪಡುವನು, ವಕ್ರ ಮಾರ್ಗಿಯು ಅದನ್ನು ಅಸಡ್ಡೆ ಮಾಡುವನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ನಡತೆಯು ದೇವರೊಂದಿಗಿನ ನಮ್ಮ ಸಂಬಂಧವನ್ನು ತಿಳಿಸುತ್ತದೆ ಎಂದು ಈ ವಚನ ಹೇಳುತ್ತದೆ.
ಯೋಹಾನ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 6ನೇ ವಚನದಲ್ಲಿ ಯೋಹಾನನು ಹೇಳುತ್ತಾನೆ, ಆತನಲ್ಲಿ ನೆಲೆಗೊಂಡವನಾಗಿದ್ದೇನೆಂದು ಹೇಳುವವನು ಕ್ರಿಸ್ತನು ನಡೆದಂತೆ ನಡೆಯುವುದಕ್ಕೆ ಬದ್ಧನಾಗಿದ್ದಾನೆ ಎಂಬುದಾಗಿ. ಕರ್ತನಾದ ಯೇಸುವಿನಂತೆ ನಮ್ಮ ನಡೆಯು ತಂದೆಗೆ ವಿಧೇಯವಾದದ್ದಾಗಿರಬೇಕು. ಪ್ರಿಯರೇ, ಸಮುವೇಲನು ಅರಸನಾದ ಸೌಲನೆದುರು ಈ ವಿಚಾರವನ್ನು ಹೇಳಿದನೆಂಬುದನ್ನು ನೆನಪು ಮಾಡಿಕೊಳ್ಳಿರಿ. ಸಮುವೇಲನ ಮೊದಲನೇ ಪುಸ್ತಕ 15ನೇ ಅಧ್ಯಾಯ 22ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ, ಯಜ್ಞಾರ್ಪಣೆ ಮಾಡುವುದಕ್ಕಾಗಿ ಉಳಿಸಿ ತಂದರು ಎಂದು ಉತ್ತರ ಕೊಟ್ಟನು. ಅದಕ್ಕೆ ಸಮುವೇಲನು, ಯೆಹೋವನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ? ಯಜ್ಞವರ್ಪಿಸುವುದಕ್ಕಿಂತ ಮಾತು ಕೇಳುವುದು ಉತ್ತಮವಾಗಿದೆ. ಟಗರು ಕೊಬ್ಬಿಗಿಂತ ವಿಧೇಯತ್ವವು ವಿಶೇಷವಾಗಿದೆ ಎಂಬುದಾಗಿ. ಪ್ರಿಯರೇ, ಕರ್ತನಿಗೆ ವಿಧೇಯರಾಗುವುದು ಅತೀ ಪ್ರಾಮುಖ್ಯ ಸಂಗತಿಯಾಗಿದೆ. ಅದಿಲ್ಲದೆ ನಿನ್ನ ಭಕ್ತಿಯು ಸುಳ್ಳಾದದ್ದು, ಕಪಟತನವೂ ಆಗಿದೆ. ಮುಂದಕ್ಕೆ ನೋಡೋಣ. ಜ್ಞಾನೋಕ್ತಿಗಳು 14ನೇ ಅಧ್ಯಾಯ 3ನೇ ವಚನ. ಅಲ್ಲಿ ಹೀಗೆ ಬರೆದದೆ, ಮೂರ್ಖನ ಬಾಯಲ್ಲಿ ಗರ್ವವು ಅಂಕುರಿಸುವುದು, ಜ್ಞಾನಿಗಳ ತುಟಿಗಳು ಅವರನ್ನು ಕಾಯುವವು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಇದು ದಾವೀದ ಗೊಲ್ಯಾತರನ್ನು ನೆನಪಿಗೆ ತರುತ್ತದೆ. ಗೊಲ್ಯಾತನು ಮೂರ್ಖನಿಗೆ ಉದಾಹರಣೆಯಾಗಿದ್ದಾನೆ. ಫಿಲಿಷ್ಟಿಯರ ಸೇನಾಧಿಪತಿಯಾಗಿ ಅವನು ತುಂಬಾ ಕೊಚ್ಚಿಕೊಳ್ಳುತ್ತಾನೆ. ದಾವೀದನು ಅವನೆದುರಿಗೆ ಬಂದಾಗ ಅವನು ಹೀಗೆ ಹೇಳುತ್ತಾನೆ. 1ನೇ ಸಮುವೇಲ 17ನೇ ಅಧ್ಯಾಯ 43 ಮತ್ತು 44ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ನೀನು ಕೋಲು ಹಿಡಿದು ನನ್ನ ಬಳಿಗೆ ಬರುವುದೇನು? ನಾನು ನಾಯಿಯೋ ಎಂದು ಹೇಳಿ ಅವನನ್ನು ತನ್ನ ದೇವರ ಹೆಸರಿನಲ್ಲಿ ಶಪಿಸಿ, ಇಲ್ಲಿ ಬಾ, ನಿನ್ನ ಮಾಂಸವನ್ನು ಮೃಗ ಪಕ್ಷಿಗಳಿಗೆ ಹಂಚಿಕೊಡುತ್ತೇನೆ ಅಂದನು ಎಂಬುದಾಗಿ. ಆದರೆ ಜ್ಞಾನಿಯ ತುಟಿಗಳು ಅವನನ್ನು ಕಾಯುವವು. ದಾವೀದನು ಯಾವ ರೀತಿ ಉತ್ತರಿಸಿದನೆಂದು ನೋಡಿರಿ. 1ನೇ ಸಮುವೇಲ 17ನೇ ಅಧ್ಯಾಯ 45ನೇ ವಚನ ಹೀಗೆ ಹೇಳುತ್ತದೆ, ಆಗ ದಾವೀದನು ಅವನಿಗೆ, ನೀನು ಈಟಿ ಕತ್ತಿ ಬರ್ಜಿಗಳೊಡನೆ ನನ್ನ ಬಳಿಗೆ ಬರುತ್ತಿ. ನಾನಾದರೂ ನೀನು ಹೀಯಾಳಿಸಿದಂಥ ಸೇನಾಧೀಶ್ವರನು ಇಸ್ರಾಯೇಲ್ಯರ ಯುದ್ಧ ಭಟರ ದೇವರೂ ಆಗಿರುವ ಯೆಹೋವನ ನಾಮದೊಡನೆ ನಿನ್ನ ಬಳಿಗೆ ಬರುತ್ತೇನೆ ಎಂಬುದಾಗಿ. ಜ್ಞಾನೋಕ್ತಿಗಳು 14ನೇ ಅಧ್ಯಾಯ 4ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ, ಎತ್ತುಗಳಿಲ್ಲದಿರುವಾಗ ಗೋದಲಿಯು ಶುದ್ಧ, ಆದರೆ ಎತ್ತಿನ ಶಕ್ತಿಯಿಂದಲೇ ಬೆಳೆಯ ವೃದ್ಧಿಯಲ್ಲವೇ ಎಂಬುದಾಗಿ. ಪ್ರಿಯರೇ, ಇದು ಬಹು ವಿಶೇಷವಾದ ಮಾತಾಗಿದೆ. ಸತ್ಯವೇದದ ಅನೇಕ ವಚನಗಳಲ್ಲಿ ನಮಗೆ ಎತ್ತನ್ನು ಉದಾಹರಣೆಯಾಗಿ ತೋರಿಸಿಯದೆ ಮತ್ತು ಅದು ಯಜ್ಞ ಪಶುವೂ ಆಗಿದ್ದು ಯಜ್ಞಾರ್ಪಿತನಾದ ಕ್ರಿಸ್ತನಿಗೆ ಸೂಚಕವಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಎತ್ತು ಬಲವುಳ್ಳ ಪ್ರಾಣಿಯಾಗಿದೆ. ಆ ದಿನಗಳಲ್ಲಿ ಸಾಮಾನು ಒಯ್ಯುವ ಸಾಧನ ಎತ್ತೇ ಆಗಿತ್ತು. ಅವರು ಗದ್ದೆ ಉಳುವುದಕ್ಕೂ ಎತ್ತನ್ನು ಉಪಯೋಗಿಸುತ್ತಿದ್ದರು. ಆ ಎತ್ತು ಆಗಾಗ ತನ್ನನ್ನು ಕೊಳೆ ಮಾಡಿಕೊಳ್ಳುತ್ತಿದ್ದರಿಂದ ಅದರ ಗೋದಲಿಯನ್ನು ಆಗಾಗ ಶುಚಿ ಮಾಡಬೇಕಾಗುತ್ತಿತ್ತು ಮತ್ತು ಎತ್ತು ದೊಡ್ಡ ಪ್ರಾಣಿಯಾದ್ದರಿಂದ ಅದನ್ನು ತೊಳೆಯುವುದು ಕಷ್ಟಕರವಾದ ಕೆಲಸವಾಗಿತ್ತು. ಇದು ನಮಗೆ ಒಳ್ಳೆಯ ಆತ್ಮಿಕ ಪಾಠವನ್ನು ಕಲಿಸುತ್ತದೆ. ಕೆಲವೊಮ್ಮೆ ನಮ್ಮ ಸಭೆಗಳಲ್ಲಿನ ವಿವಾದ ವಿಭಜನೆಗಳನ್ನು ಸರಿಪಡಿಸಲು ನಾವು ಅದಕ್ಕೆ ಕಾರಣರಾದವರನ್ನೇ ಹೊರಕ್ಕೆಸೆಯುತ್ತೇವೆ. ಅನೇಕ ವೇಳೆ ಸಭೆಯಲ್ಲಿನ ಕೆಲವು ವ್ಯಕ್ತಿ ಅಥವಾ ಗುಂಪುಗಳು ಗೆದ್ದಲುಗಳಂತಿದ್ದು ವಾಕ್ಯಾಭ್ಯಾಸ ಮಾಡಬೇಕೆನ್ನುವವರನ್ನು ದೂರವಿರಿಸಲು ಪ್ರಯತ್ನಿಸುತ್ತಾರೆ. ಹೀಗೆ ಮಾಡುವುದರಿಂದ ತಾವು ಸಭೆಯನ್ನು ಶುದ್ಧಿಗೊಳಿಸುತ್ತಿದ್ದೇವೆಂದು ಅವರು ನೆನೆಸುತ್ತಾರೆ. ಇದು ಅನೇಕ ಸಭೆಗಳಲ್ಲಿ ನಡೆದಿರುವ ಘಟನೆಯಾಗಿದೆ. ಆದರೆ ಸ್ವಲ್ಪ ಸಮಯದ ಬಳಿಕ ಇಂಥ ಎತ್ತುಗಳು ಸಭೆಯ ನೊಗವನ್ನು ಎಳೆಯಲು ಅತಿ ಅವಶ್ಯವೆಂದು ತಿಳಿದು ಬರುತ್ತದೆ. ಅವರು ಸಭೆಗೆ ಹೆಚ್ಚು ಕಾಣಿಕೆ ಕೊಡುವವರು, ಸವಾರ್ಥಿಕರನ್ನು ಕಳುಹಿಸುವುದರಲ್ಲಿ ಬೆಂಬಲಿಸಿದವರು, ಖರ್ಚುಗಳನ್ನು ಭರಿಸಿದವರು ಎಂಬುದು ಕಂಡುಬರುತ್ತದೆ. ಆದ್ದರಿಂದ ಸಭೆಯನ್ನು ಶುದ್ಧಗೊಳಿಸುವ ಮೊದಲು ನಿಜವಾದ ಎತ್ತುಗಳು ಯಾರು ಎಂಬುದನ್ನು ಚೆನ್ನಾಗಿ ತಿಳಿದುಕೊಳ್ಳತಕ್ಕದ್ದು. ಜ್ಞಾನೋಕ್ತಿಗಳು 14ನೇ ಅಧ್ಯಾಯ 5ನೇ ವಚನ ಹೀಗೆ ಹೇಳುತ್ತದೆ, ಸತ್ಯಸಾಕ್ಷಿಯು ಸುಳ್ಳಾಡನು, ಸುಳ್ಳು ಸಾಕ್ಷಿಯು ಅಸತ್ಯವನ್ನೇ ಆಡುವನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಕರ್ತನಾದ ಯೇಸುವಿಗೆ ನಂಬಿಗಸ್ತನು ಸತ್ಯಸಾಕ್ಷಿಯು ಎಂಬ ಹೆಸರಿದೆ. ನಾವು ಕೂಡ ಆತನ ಆಗಿನ ಸಾಕ್ಷಿಗಳಾಗಿರಬೇಕು. ಕ್ರಿಸ್ತನಿಗೆ ಸಾಕ್ಷಿಗಳಾಗಿರೋ ಕುರಿತಾಗಿ ನಾವು ತುಂಬ ಕೇಳುತ್ತೇವೆ. ಈ ಕುರಿತಾಗಿ ತರಬೇತಿಗಳು ಕೊಡಲ್ಪಡುತ್ತವೆ. ಹೊರಟು ಹೋಗಿ ಜನರಿಗೆ
ರಕ್ಷಕನ ಕುರಿತಾಗಿ ಹೇಳುವ ವಿಚಾರದಲ್ಲಿ ತರಬೇತಿ ಒಳ್ಳೆಯದೇ, ಆದರೆ 2 ವಿಧದ ಸಾಕ್ಷಿಗಳಿವೆ ಎಂಬುದನ್ನು ಮರೆಯಬಾರದು. ಒಂದು ನಂಬಿಗಸ್ತ ಸಾಕ್ಷಿ, ಇನ್ನೊಂದು ಸುಳ್ಳು ಸಾಕ್ಷಿ. ಯೇಸು ರಕ್ಷಿಸುತ್ತಾನೆ, ನಿನ್ನನ್ನು ಕಾಯುತ್ತಾನೆ, ಸಂತೃಪ್ತಿ ಕೊಡುತ್ತಾನೆ ಎಂಬುದಾಗಿ ನೀನು ಸಾಕ್ಷಿ ಕೊಡುವುದಾದರೆ ನೀನು ಸತ್ಯವನ್ನು ಹೇಳುತ್ತಿದ್ದೀಯೋ? ನೀನು ಹೇಳಬಹುದು, ಹೌದು, ಅದು ಸತ್ಯವಾಗಿದೆ ಎಂದು. ಆದರೆ ಈ ಸಂಗತಿಗಳನ್ನು ನಿನ್ನ ಜೀವಿತದಲ್ಲಿ ಸತ್ಯವೆಂದು ತೋರಿಸಿದ್ದೀಯೋ? ಇಲ್ಲವೇ ನೀನು ಸುಳ್ಳು ಸಾಕ್ಷಿಯಾಗಿದ್ದೀಯೋ? ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣವೇ? ಜ್ಞಾನೋಕ್ತಿಗಳು 14ನೇ ಅಧ್ಯಾಯ 9ನೇ ವಚನ ಹೀಗೆ ಹೇಳುತ್ತದೆ, ಮೂರ್ಖರನ್ನು ಅವರ ದೋಷವೇ ಹಾಸ್ಯ ಮಾಡುವುದು, ಯಥಾರ್ಥವಂತರಲ್ಲಿ ದೇವರ ದಯೆ ಇರುವುದು ಎಂಬುದಾಗಿ. ಪ್ರಿಯರೇ, ಈ ಮಾತಿಗೆ ಸತ್ಯವೇದದಲ್ಲಿನ ಒಂದು ಒಳ್ಳೆಯ ಉದಾಹರಣೆಯು ಇಜಬೇಳಲೆ. ಇಂಥವರಿಂದ ನಾವು ದೂರವಿರಬೇಕೆಂದು, ಅವರೊಂದಿಗೆ ಯಾವ ಸಂಸರ್ಗವನ್ನು ಇಟ್ಟುಕೊಳ್ಳಬಾರದೆಂದು ನಮಗೆ ಹೇಳಿಯದೆ. ಜ್ಞಾನೋಕ್ತಿಗಳು 14ನೇ ಅಧ್ಯಾಯ 10ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಪ್ರತಿಯೊಬ್ಬನೂ ತನ್ನ ಹೃದಯದ ವ್ಯಾಕುಲವನ್ನು ತಾನು ಗ್ರಹಿಸಿಕೊಳ್ಳುವನು, ಅವನ ಆನಂದದಲ್ಲಿಯೂ ಯಾರೂ ಪಾಲುಗಾರರಾಗುವುದಿಲ್ಲ ಎಂಬುದಾಗಿ. ಪ್ರಿಯರೇ, ಪ್ರತಿಯೊಬ್ಬನ ಹೃದಯದಲ್ಲಿಯೂ ಬೇರೆಯವರೊಂದಿಗೆ ಹಂಚಿಕೊಳ್ಳಲಾಗದ ಕೆಲವು ಸಂತೋಷದ ಇಲ್ಲವೇ ದುಃಖದ ಸಂಗತಿಗಳಿರಬಹುದು. ನಾವು ಬೇರೆಯವರಿಗೆ ಅದನ್ನು ಹೇಳಿದರೂ ಅವರಿಗದು ಅರ್ಥವಾಗಲಿಕ್ಕಿಲ್ಲ. ದೈವಸೇವಕರಾದ ಡಾಕ್ಟರ್ ವರ್ನನ್ ಮ್ಯಾಗಿಯವರು ಈ ರೀತಿಯಾಗಿ ಹೇಳುತ್ತಾರೆ, ನನ್ನ ಕ್ಯಾನ್ಸರ್ನ ಅನುಭವದ ಕುರಿತು ಕೆಲವರು ನನ್ನನ್ನು ಕೇಳಿದರು. ನಾನು ಆಸ್ಪತ್ರೆಯಲ್ಲಿ ದೇವರ ಕಡೆಗೆ ಹೇಗೆ ತಿರುಗಿಕೊಂಡೆನೆಂಬುದನ್ನು, ದೇವರು ಆ ಸಮಯದಲ್ಲಿ ಹೇಗೆ ನನಗೆ ನಿಜವಾಗಿ ಕಂಡನೆಂಬುದನ್ನು ಅವರಿಗೆ ಹೇಳಿದೆನು. ಅವರಿಗೆ ಅದು ಇಷ್ಟವಾಗಲಿಲ್ಲ. ಅವರು ನನ್ನ ಮಾತುಗಳಲ್ಲಿ ಆಸಕ್ತರಾಗಿಲ್ಲದನ್ನು ನಾನು ಗಮನಿಸಿದೆ. ಆಗ ನಾನು ನನ್ನಲ್ಲೇ ಯೋಚಿಸಿದೆ, ಬಹುಶಃ ಇದು ನಾನು ಯಾರೊಂದಿಗೂ ಹಂಚಿಕೊಳ್ಳಲಾಗದ ಸಂಗತಿಯಿರಬೇಕು ಎಂದು. ನಿನಗಾದ ಯಾವುದಾದರೂ ಅತಿ ಸಂತಸದ ಘಟನೆಯನ್ನು ನಿನ್ನ ಪ್ರಿಯರೊಡನೆ ನೀನು ಹಂಚಿಕೊಳ್ಳಲು ಪ್ರಯತ್ನಿಸಿದ್ದೀಯಾ? ನನ್ನ ತಂದೆಯವರು ತೀರಿಕೊಂಡಾಗ ನಾನು ಒಂದು ಪದ್ಯವನ್ನು ಬರೆದಿದ್ದೆ. ಆಗ ನಾನು ನನ್ನ ಚಿಕ್ಕಮ್ಮನೊಂದಿಗೆ ವಾಸಿಸುತ್ತಿದ್ದೆ. ಒಮ್ಮೆ ಅನೇಕ ಮಂದಿ ಬಂಧುಗಳು ಅಲ್ಲಿಗೆ ಬಂದಿದ್ದಾಗ ನಾನು ಅವರಿಗೆ ನಾನೊಂದು ಪದ್ಯ ಬರೆದಿದ್ದೇನೆ ಎಂದು ಹೇಳಿ ಅದನ್ನು ಅವರಿಗೆ ಓದಿ ಹೇಳಿದೆ. ಇದರಿಂದ ನನಗೆ ತುಂಬ ಸಂತೋಷ ಉಂಟಾಯಿತು. ಆದರೆ ಅವರ್ಯಾರಿಗೂ ಅದರಿಂದ ಸಂತೋಷ ಉಂಟಾಗಲಿಲ್ಲ. ನಾನು ಓದುವಾಗ ಅವರು ಲಕ್ಷ್ಯವನ್ನೇ ಕೊಡಲಿಲ್ಲ. ಆ ದಿನದ ಬಳಿಕ ನಾನು ಕವಿತೆ ಬರೆಯುವುದನ್ನೇ ನಿಲ್ಲಿಸಿಬಿಟ್ಟೆ. ಅವರು ಹೀಗೆ ನನ್ನ ಕವಿತಾ ಪ್ರತಿಭೆಗೆ ಅಂತ್ಯ ಹಾಡಿದರು. ಕೆಲವು ಸಂಗತಿಗಳನ್ನು ನಾವು ಇತರರೊಡನೆ ಹಂಚಿಕೊಳ್ಳಬಹುದು, ಆದರೆ ಕೆಲವನ್ನು ಹಂಚಿಕೊಳ್ಳಲು ಆಗುವುದಿಲ್ಲ ಎಂಬುದೇ. ಜ್ಞಾನೋಕ್ತಿಗಳು 14ನೇ ಅಧ್ಯಾಯ 12ನೇ ವಚನ ಹೀಗೆ ಹೇಳುತ್ತದೆ, ಮನುಷ್ಯ ದೃಷ್ಟಿಗೆ ಸರಳವಾಗಿ ತೋರುವ ಒಂದು ದಾರಿಯುಂಟು, ಅದು ಕಟ್ಟಕಡೆಗೆ ಮರಣ ಮಾರ್ಗವೇ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ವಚನವು ದುರ್ಬೋಧನೆಯ ಗುಂಪುಗಳಿಗೆ ಅನ್ವಯಿಸಬಹುದಾಗಿದೆ. ಅವರ ಮಾತುಗಳು ನ್ಯಾಯಯುತವಾಗಿಯೂ ನಯವಾಗಿಯೂ ಆಕರ್ಷಕವಾಗಿಯೂ ಇರುತ್ತವೆ. ಇತ್ತೀಚೆಗೆ ಒಬ್ಬ ಮಿತ್ರನು ನನ್ನಲ್ಲಿ ಕೇಳಿದರು, ಈ ದುರ್ಬೋಧನೆಯ ಗುಂಪುಗಳು ಯಾಕೆ ವೃದ್ಧಿಯಾಗುತ್ತಾ ಇವೆ ಎಂಬುದಾಗಿ. ನಾನು ಹೇಳಿದೆ, ಮನುಷ್ಯನ ಹಳೆಯ ಸ್ವಭಾವಕ್ಕೆ ಅದು ಆಕರ್ಷಕವಾಗಿ ಕಾಣುತ್ತದೆ, ಮಾಂಸಭಾವಕ್ಕೆ ಒಳ್ಳೆಯದಾಗಿ ಕಾಣುತ್ತದೆ. ನೀನು ಒಳ್ಳೆಯವನಾಗಿದ್ದು ಕೆಲವು ನಿಯಮಗಳನ್ನು ಅನುಸರಿಸಿದರೆ ಸಾಕೆಂದು ಅವರು ಹೇಳುತ್ತಾರೆ. ಮನುಷ್ಯ ದೃಷ್ಟಿಗೆ ಸರಿಯಾಗಿ ಕಾಣುವ ಒಂದು ಮಾರ್ಗವಿದೆ, ಆದರೆ ಅದರ ಅಂತ್ಯ ಮರಣವೇ ಎಂದು ಹೇಳಿದೆ. ಅಂತ್ಯದಲ್ಲಿ ದೇವರಿಂದ ನಿತ್ಯ ಕಾಲಕ್ಕೂ ದೂರವಾಗಿರಬೇಕಾಗುತ್ತದೆ. ನಾವು ಸರಿಯಾದ ಮಾರ್ಗದಲ್ಲಿ ಇರಬೇಕಾದದ್ದು ಎಷ್ಟು ಅವಶ್ಯ. ಕರ್ತನಾದ ಯೇಸು ಹೇಳಿದ್ದಾನೆ, ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 6ನೇ ವಚನದಲ್ಲಿ, ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ, ನನ್ನ ಮೂಲಕವಾಗಿ ಹೊರತು ಯಾರೂ ತಂದೆಯ ಬಳಿಗೆ ಬರಲಾರರು ಎಂಬುದಾಗಿ. ಪ್ರಿಯರೇ, ಮುಂದಕ್ಕೆ ನೋಡೋಣ. ಜ್ಞಾನೋಕ್ತಿಗಳು 14ನೇ ಅಧ್ಯಾಯ 15ನೇ ವಚನದಿಂದ 18ನೇ ವಚನದವರೆಗೆ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಮೂಢನು ಯಾವ ಮಾತನ್ನಾದರೂ ನಂಬುವನು, ಜಾಣನು ತನ್ನ ನಡತೆಯನ್ನು ಚೆನ್ನಾಗಿ ಗಮನಿಸುವನು. ಜ್ಞಾನಿಯು ಕೇಡಿಗೆ ಭಯಪಟ್ಟು ಓರೆಯಾಗುವನು, ಜ್ಞಾನಹೀನನು ಸೊಕ್ಕೇರಿ ಭಯವನ್ನು ಲಕ್ಷಿಸನು. ಮುಂಗೋಪಿಯು ಬುದ್ಧಿಗೆಡುವನು,
ಕುಯುಕ್ತಿಯುಳ್ಳವನು ದ್ವೇಷಕ್ಕೆ ಪಾತ್ರನು. ಮೂರ್ಖರಿಗೆ ಮೂರ್ಖತನವೇ ಸ್ವಾಸ್ಥ್ಯ, ಜ್ಞಾನರಿಗೆ ಜ್ಞಾನವೇ ಮುಕುಟ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಲೋಕದವರು ನೆನೆಸುವುದೇನೆಂದರೆ ಕ್ರೈಸ್ತರ ಜ್ಞಾನದ ಮಟ್ಟ ಕಡಿಮೆ, ಸರಳತನದವರು ಏನನ್ನು ಹೇಳಿದರೂ ನಂಬುವವರು ಎಂಬುದಾಗಿ. ಆದರೆ ನಿಜವಾಗಿಯೂ ದೇವರ ಮಗುವಾಗಿರುವವನು ಆ ರೀತಿಯ ಸರಳ ವ್ಯಕ್ತಿಯಲ್ಲ. ಅವನು ಎಲ್ಲವನ್ನೂ ಸುಮ್ಮನೆ ನಂಬುವುದಿಲ್ಲ. ಯೇಸುವಿನ ಶಿಷ್ಯರು ಆತನಿಗೆ ಆಗಾಗ ಪ್ರಶ್ನೆಗಳನ್ನು ಕೇಳುತ್ತಲೇ ಇರುತ್ತಿದ್ದರು. ಸಂದೇಹದ ತೋಮನೆಂದು ನಾವು ಕರೆಯುವ ತೋಮನು ಕೂಡ ಆಗಾಗ ಪ್ರಶ್ನೆ ಕೇಳುತ್ತಿದ್ದನು. ಸೀಮೋನ್ ಪೇತ್ರನು ಅನೇಕ ಪ್ರಶ್ನೆಗಳನ್ನು ಕೇಳಿದನು. ಕರ್ತನೇ, ನೀನು ಎಲ್ಲಿಗೆ ಹೋಗುತ್ತೀ? ನಾನ್ಯಾಕೆ ನಿನ್ನನ್ನು ಹಿಂಬಾಲಿಸಲು ಆಗದು ಎಂಬುದಾಗಿ. ಹೆಚ್ಚಾಗಿ ಮೌನದಿಂದಿರುತ್ತಿದ್ದ ಫಿಲಿಪ್ಪನು ಕೂಡ ನಮಗೆ ತಂದೆಯನ್ನು ತೋರಿಸು, ಅಷ್ಟೇ ಸಾಕು ಎಂದು ಕೇಳಿದನು. ಯೂದನು ಇಸ್ಕಾರಿಯೋತನಲ್ಲ, ಇವನು ಕೂಡ ಪ್ರಶ್ನೆ ಕೇಳಿದನು. ನೀನು ಈ ಸಂಗತಿಗಳನ್ನು ನಮಗೆ ಮಾತ್ರ ತಿಳಿಯಪಡಿಸಿ ಲೋಕಕ್ಕೆ ಯಾಕೆ ತಿಳಿಸಲಿಲ್ಲ ಎಂಬುದಾಗಿ. ಪ್ರಿಯ ಮಿತ್ರನೇ, ನೀನು ನಿಜವಾಗಿ ದೇವರ ಮಗನಾದರೆ ಸುಲಭವಾಗಿ ಮೋಸ ಹೋಗುವನಾಗಿರುವುದಿಲ್ಲ. ನೀನು ಕೇಳಿದ್ದನ್ನೆಲ್ಲ ಸತ್ಯವೆಂದು ಸ್ವೀಕರಿಸುವುದಿಲ್ಲ. ನಂಬಿಕೆ ಎಂದರೆ ಕತ್ತಲಲ್ಲಿ ಧುಮುಕುವುದಲ್ಲ, ಇಲ್ಲವೇ ನಿನ್ನ ಜೀವಿತವನ್ನು ಸುಮ್ಮನೆ ಅಪಾಯಕ್ಕೊಡ್ಡುವುದೂ ಅಲ್ಲ. ನನ್ನ ಸ್ನೇಹಿತನೇ, ನಂಬಿಕೆಯು ಬಲವಾದ ಅಸ್ತಿವಾರದ ಮೇಲೆ ನಿಂತಿರುತ್ತದೆ. ಅದಕ್ಕೆ ಬಲವಾದ ಆಧಾರವಿಲ್ಲದಿದ್ದರೆ ನಂಬಬೇಡವೆಂದು ದೇವರು ಹೇಳುತ್ತಾನೆ. ಮೂಢನು ಯಾವ ಮಾತನ್ನಾದರೂ ನಂಬುತ್ತಾನೆ, ಆದರೆ ಜಾಣನು ಎಲ್ಲವನ್ನು ಪರಿಶೀಲಿಸುತ್ತಾನೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ತಾನು ಕೇಳಿದ್ದನ್ನು ಪರೀಕ್ಷಿಸುವಂತೆ ಜ್ಞಾನಿಯನ್ನು ದೇವರ ಭಯವು ನಡೆಸುತ್ತದೆ. ಅವನು ಸುಲಭದಲ್ಲಿ ಮೋಸ ಹೋಗುವುದಿಲ್ಲ. ಒಬ್ಬ ಪ್ರಸಂಗಿ ಹೇಳಿದನೆಂಬ ಮಾತ್ರಕ್ಕೆ ಅವನು ಎಲ್ಲವನ್ನು ನಂಬುವುದಿಲ್ಲ. ದೇವರ ವಾಕ್ಯ ಏನು ಹೇಳುತ್ತದೆಂಬುದಾಗಿ ಅವನು ಪರೀಕ್ಷಿಸುತ್ತಾನೆ. ನನ್ನ ಎಲ್ಲ ಮಾತುಗಳನ್ನು ನಾನು ಹೇಳಿದೆನೆಂಬ ಕಾರಣಕ್ಕಾಗಿ ನೀವು ನಂಬಬೇಡಿರಿ. ನಾನು ಸರ್ವಜ್ಞನಲ್ಲ. ನಾನು ಹೇಳಿದ್ದನ್ನು ದೇವರ ವಾಕ್ಯಕ್ಕೆ ಒರೆ ಹಚ್ಚಿ ಪರೀಕ್ಷಿಸಿರಿ. ಸಭೆಗಳಲ್ಲಿ, ಮಾಧ್ಯಮಗಳಲ್ಲಿ ತುಂಬ ಒಳ್ಳೆಯ ಸಂಗತಿಗಳನ್ನು ಕೇಳುತ್ತೇವೆ. ಪ್ರಿಯ ಸ್ನೇಹಿತನೇ, ನೀನು ಕೇಳಿದ್ದೆಲ್ಲವನ್ನೂ ನಂಬಬೇಡ. ದೇವರ ವಾಕ್ಯದೆದುರು ಪರೀಕ್ಷಿಸಿಕೋ. ಜ್ಞಾನೋಕ್ತಿಗಳು 14ನೇ ಅಧ್ಯಾಯ 20ನೇ ವಚನ ಹೀಗೆ ಹೇಳುತ್ತದೆ: ಬಡವನು ನೆರೆಯವನಿಗೂ ಅಸಹ್ಯ, ಧನವಂತನಿಗೆ ಬಹುಜನ ಮಿತ್ರರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇದು ಹೆಚ್ಚೆಚ್ಚು ಸತ್ಯವಾಗಿ ಕಂಡುಬರುತ್ತದೆ. ಒಬ್ಬ ಸಾಮಾನ್ಯ ರೈಲ್ವೆ ಕೆಲಸಗಾರನು ಈ ದಿನಗಳಲ್ಲಿ ಅಧ್ಯಕ್ಷೀಯ ಚುನಾವಣೆಗೆ ನಿಲ್ಲಲು ಆಗದೆಂದು ನೆನೆಸುತ್ತೇನೆ. ಅದಕ್ಕೆ ಅಭ್ಯರ್ಥಿಯಾಗುವವನು ಶ್ರೀಮಂತನಾಗಿರಬೇಕಾಗುತ್ತದೆ. ಜ್ಞಾನೋಕ್ತಿಗಳು 14ನೇ ಅಧ್ಯಾಯ 21ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ನೆರೆಯವನನ್ನು ತಿರಸ್ಕರಿಸುವವನು ದೋಷಿ, ದರಿದ್ರನನ್ನು ಕನಿಕರಿಸುವವನು ಧನ್ಯನು ಎಂಬುದಾಗಿ. ಪ್ರಿಯ ಮಿತ್ರನೇ, ನಿನಗೆ ಪ್ರತಿಯಾಗಿ ಏನನ್ನೂ ಕೊಡಲಾರದವರ ಕಡೆಗೆ ನಿನ್ನ ಪ್ರತಿಕ್ರಿಯೆ ಏನು? ಅವರಿಗಾಗಿ ಏನನ್ನಾದರೂ ಮಾಡುತ್ತೀಯ? ಜ್ಞಾನೋಕ್ತಿಗಳು 14ನೇ ಅಧ್ಯಾಯ 23ನೇ ವಚನ ಹೀಗೆ ಹೇಳುತ್ತದೆ: ಶ್ರಮೆಯಿಂದ ಸಮೃದ್ಧಿ, ಹರಟೆಯಿಂದ ಕೊರತೆ ಎಂಬುದಾಗಿ. ಪ್ರಿಯರೇ, ಕೆಲವರು ತುಂಬ ಮಾತು ಮಾತ್ರ ಆಡುತ್ತಾರೆ, ಕೆಲಸವೇನೂ ಮಾಡುವುದಿಲ್ಲ. ಜನರನ್ನು ಮಾತಾಡುವವರು ಹಾಗೂ ದುಡಿಯುವವರು ಎಂದು ವಿಂಗಡಿಸಬಹುದು. ಜ್ಞಾನೋಕ್ತಿಗಳು 14ನೇ ಅಧ್ಯಾಯ 24ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಜ್ಞಾನಿಗಳ ಜ್ಞಾನ ಕಿರೀಟವೇ, ಅವರ ಶ್ರೇಷ್ಠ ಸಂಪತ್ತು, ಜ್ಞಾನಹೀನರ ಮೂರ್ಖತನವು ಬರೀ ಮೂರ್ಖತನವೇ ಎಂಬುದಾಗಿ. ಪ್ರಿಯರೇ, ಇಲ್ಲಿ ಸಂಪತ್ತು ಎಂದರೆ ಲೌಕಿಕ ಐಶ್ವರ್ಯ ಮಾತ್ರವಲ್ಲ. ಅನೇಕ ಸಿರಿವಂತರು ಸಂತೋಷವಾಗಿದ್ದಾರೆ, ಆದರೆ ಈ ಲೋಕದವುಗಳಲ್ಲಿ ಅಲ್ಲ, ಆದರೆ ಆತ್ಮಿಕವಾದವುಗಳಲ್ಲಿ. ಇದು ಅತೀ ಪ್ರಾಮುಖ್ಯವಾದ ಸಂಗತಿಯಾಗಿದೆ. ಜ್ಞಾನೋಕ್ತಿಗಳು 14ನೇ ಅಧ್ಯಾಯ 25ನೇ ವಚನ ಹೀಗೆ ಹೇಳುತ್ತದೆ: ಸತ್ಯ ಸಾಕ್ಷಿಯು ಪ್ರಾಣರಕ್ಷಕ, ಸುಳ್ಳು ಸಾಕ್ಷಿಯು ವಂಚಕ ಎಂಬುದಾಗಿ. ಪ್ರಿಯರೇ, ಯೇಸು ಇದನ್ನು ಹೀಗೆ ಹೇಳಿದ್ದಾನೆ. ಮತ್ತಾಯನು ಬರೆದ ಸುವಾರ್ತೆ 15ನೇ ಅಧ್ಯಾಯ 14ನೇ ವಚನದಲ್ಲಿ: ಕುರುಡನು ಕುರುಡನನ್ನು ನಡೆಸಿದರೆ ಇಬ್ಬರೂ ಗುಂಡಿಯಲ್ಲಿ ಬೀಳುವರು ಎಂಬುದಾಗಿ. ಜ್ಞಾನೋಕ್ತಿಗಳು 14ನೇ ಅಧ್ಯಾಯ 27ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಯೆಹೋವನ ಭಯ ಜೀವದ ಬುಗ್ಗೆ, ಮೃತ್ಯು ಪಾಶದಿಂದ ತಪ್ಪಿಸಿಕೊಳ್ಳಲು ಅದು ಸಾಧನ ಎಂಬುದಾಗಿ. ಪ್ರಿಯರೇ, ಈ ಜ್ಞಾನೋಕ್ತಿ ಪುಸ್ತಕವಿಡೀ ಯೆಹೋವನ ಭಯವನ್ನು ಕಲಿಸುವುದೇ
ಪವಿತ್ರಾತ್ಮನ ಮುಖ್ಯ ಉದ್ದೇಶವಾಗಿದೆ. ಜ್ಞಾನೋಕ್ತಿಗಳು 14ನೇ ಅಧ್ಯಾಯ 30ನೇ ವಚನ ಹೀಗೆ ಹೇಳುತ್ತದೆ: ಶಾಂತಿ ಗುಣವು ದೇಹಕ್ಕೆ ಜೀವಾಧಾರವು, ಕ್ರೋಧವು ಎಲುಬಿಗೆ ಕ್ಷಯವು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇದು ಎಷ್ಟು ಸತ್ಯ! ದ್ವೇಷವು ನಿನ್ನ ಸಂತೋಷವನ್ನು ಕಸಿಯುವುದಲ್ಲದೆ, ಕರ್ತನೊಡನೆ ನಿನಗಿರುವ ಅನ್ಯೋನ್ಯತೆಯನ್ನು ಹಾಳು ಮಾಡುವುದಲ್ಲದೆ, ದೈಹಿಕವಾಗಿಯೂ ನಿನ್ನ ಮೇಲೆ ದುಷ್ಪರಿಣಾಮ ಬೀರುತ್ತದೆ. ಜ್ಞಾನೋಕ್ತಿಗಳು 14ನೇ ಅಧ್ಯಾಯ 34ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಪ್ರಜೆಗೆ ಧರ್ಮವು ಉನ್ನತಿ, ಅಧರ್ಮವು ಅವಮಾನ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇದು ಕ್ರಿಸ್ತನ ಈ ಲೋಕದಲ್ಲಿನ ರಾಜ್ಯಾಡಳಿತದಲ್ಲಿ ನಡೆಯುವಂತಹದ್ದು. ಕ್ರಿಸ್ತನು ತಿರುಗಿ ಬಂದಾಗ ಧರ್ಮವು ನಿಜವಾಗಿ ಒಂದು ಜನಾಂಗವನ್ನು ಮೇಲಕ್ಕೆತ್ತುತ್ತದೆ ಎಂಬುದನ್ನು ತಿಳುಕೊಳ್ಳುತ್ತಾರೆ. ಈ ದಿನಗಳಲ್ಲಿ ನೀತಿಯು ತಮ್ಮನ್ನು ಮೇಲಕ್ಕೆತ್ತುತ್ತದೆಂದು ದೇಶಗಳು ನಂಬುವುದಿಲ್ಲ. ಆದರೆ ಚರಿತ್ರೆಯಲ್ಲಿ ಇದಕ್ಕೆ ಬೇಕಾದಷ್ಟು ನಿದರ್ಶನಗಳಿವೆ. ಈ ಸೂತ್ರವನ್ನು ಅನುಸರಿಸದೆ ಹೋದ ದೇಶ, ಜನಾಂಗಗಳು ಹಾಳಾಗಿ ನಾಶವಾಗಿ ಹೋದ ದೃಷ್ಟಾಂತಗಳು ಚರಿತ್ರೆಯಲ್ಲಿ ಬೇಕಾದಷ್ಟಿವೆ. ಅಧರ್ಮವು ಯಾರಿಗಾದರೂ ಅವಮಾನವೇ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರ ಜೀವವುಳ್ಳ ವಾಕ್ಯಗಳು ನಮ್ಮ ಸಂಗಡ ಮಾತನಾಡಿದೆಯಲ್ಲವೇ? ನಾವು ವಾಕ್ಯವನ್ನು ಕೇಳುವವರು ಮಾತ್ರ ಆಗಿರದೆ ವಾಕ್ಯದ ಪ್ರಕಾರ ನಡೆಯುವರಾಗಬೇಕು. ಆದ್ದರಿಂದ ನಮ್ಮ ಜೀವಿತದಲ್ಲಿ ದೈವಿಕ ಜ್ಞಾನಕ್ಕೆ ವಿಧೇಯರಾಗಿ ಆ ಜ್ಞಾನವು ಬೋಧಿಸಿದ ಹಾಗೆ ಸಮಾಧಾನದಿಂದ ಜೀವಿಸೋಣ, ದೇವರನ್ನು ಮಹಿಮೆಪಡಿಸೋಣ. ಈ ರೀತಿ ಜೀವಿಸುವುದಕ್ಕೆ ದೇವರ್ತಾನೆ ನಮಗೆ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಮ್ಮ ಸಂಗಡ ಇರಲಿ. ಪ್ರಿಯರೇ, ಯಾರು ಮನೆಯನ್ನು ಕಟ್ಟುತ್ತಾರೋ, ಯಾರು ಮನೆಯನ್ನು ಕೆಡವಿ ಹಾಕುತ್ತಾರೆ ಎಂಬುದನ್ನು ದೇವರ ವಾಕ್ಯದಲ್ಲಿ ಆಧಾರ ಸಹಿತವಾಗಿ ತಿಳಿದುಕೊಂಡೆವು. ನಿಮ್ಮ ಮನೆ ಹೇಗಿದೆ? ಇನ್ನು ಆತ್ಮಿಕ ರೀತಿಯಲ್ಲಿ ಕಟ್ಟಿರದಿದ್ದರೆ ಹಿಂದೆ ದೇವರ ವಾಕ್ಯಕ್ಕೆ ವಿಧೇಯರಾಗಿರಿ. ಆ ವಾಕ್ಯದ ಬೆಳಕಿನಲ್ಲಿ ಜ್ಞಾನವಂತರಾಗಿ ಜೀವಿಸೋಣ. ಪ್ರಿಯ ವೀಕ್ಷಕರೇ, ನಿಮ್ಮ ಒಂದೊಂದು ಕರೆಗಳ ಮೂಲಕ ಸೇವೆಯ ಅಭಿವೃದ್ಧಿಗಾಗಿ ಅನೇಕರ ಜೀವಿತದಲ್ಲಿ ದೇವರ ವಾಕ್ಯಗಳು ಕಾರ್ಯ ಮಾಡ್ತಾ ಇದೆ. ಇದರಿಂದ ನೀವು ಆಶೀರ್ವದಿಸಲ್ಪಡ್ತಾ ಇದ್ದೀರಾ. ಮತ್ತೆ ಭೇಟಿಯಾಗೋಣವಾ? ವಂದನೆಗಳು.